ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ. ಇವತ್ತು ದಿನಾಂಕ 5/12/2025 18/9/2025 ಸೌಜನ್ಯ ಪರ ಹೋರಾಟಗಾರರಾದ ಮಹೇಶ್ ತಿಮ್ರೋಡಿ ಅವರಿಗೆ ಗಡೀಪಾರು ಆದೇಶವನ್ನು ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲರಿಗೂ ಗೊತ್ತಿರ್ಬೋದು, ಈ ವಿಷಯದಲ್ಲಿ ಒಂದಿಷ್ಟು ಗೊಂದಲಗಳಾಗಿದೆ. ಕೊನೆಗೆ ಹೈಕೋರ್ಟಿಂದ ಈ ಪ್ರಕರಣವನ್ನು ಮರುತನಿಖೆ ನಡೆಸಿ, ಅಂದರೆ ಮರುತನಿಖೆ ನಡೆಸಿ ಆದೇಶ ಆಗಿರೋದು ಸರಿ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನು ಇನ್ನೊಮ್ಮೆ ತನಿಖೆ ನಡೆಸಿ ಆದೇಶವನ್ನು ಹೊರಡಿಸಿ ಅಂತೇಳಿ ಪುತ್ತೂರು ಎ ಸಿ ಅವರಿಗೆ ಹೈಕೋರ್ಟಿಂದ ಆದೇಶವನ್ನು ನೀಡಿದ್ದಾರೆ. ಅದರಂತೆ ಇವತ್ತು ಬೆಳ್ತಂಗಡಿ ಪೊಲೀಸ್ ಇಲಾಖೆ ಅಧಿಕಾರಿಯವರು ಬಂದು ಅದರ ಮನವಿಯನ್ನು ನೀಡಿದ್ದಾರೆ. ಅದು ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ 13 ಪ್ರಕರಣ, ಈ ಹಿಂದೆ ಹೇಳ್ತೀವಿ 13 ಪ್ರಕರಣ, 16 ಪ್ರಕರಣ ನ್ಯಾಯಾಲಯ ಖುಲಾಸೆ ಆಗಿದೆ. ಆದರೆ 16 ಪ್ರಕರಣವು ಮಹೇಶನ್ನವರ ರೌಡಿ ಪ್ರವೃತ್ತಿಯಿಂದ ನ್ಯಾಯಾಲಯಕ್ಕೆ ಫಿರ್ಯಾದಿದಾರರು ಹಾಗೂ ಸಾಕ್ಷಿದಾರರು ಬರದೇ ಇದ್ದ ಕಾರಣದಿಂದಾಗಿ ಈ ಪ್ರಕರಣ ಖುಲಾಸೆ ಆಗಿದೆ ಎಂಬುದು ಬಂಟ್ವಾಳ DYSP ಅವರು ಪುತ್ತೂರು ಎ ಸಿ ಅವರಿಗೆ ನೀಡಿರ್ತಾರೆ. ಇದೇ ವಿಷಯವನ್ನು ಹೈಕೋರ್ಟಲ್ಲೂ ಪ್ರಸ್ತಾಪನೆ ಮಾಡಿದ್ದಾರೆ. ಅದರಂತೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ತಿರ್ಗಾ ಅವರಿಗೆ ಎ ಸಿ ಅವರಿಗೆ ಆದೇಶ ಮಾಡಿದ್ದಾರೆ. ಇವತ್ತು ಅದರ ನೋಟಿಸು ಬಂತು. ಸೋಮವಾರ ಅಂದರೆ 8/12/2025 ಪುತ್ತೂರು ಎ ಸಿ ನ್ಯಾಯಾಲಯಕ್ಕೆ ಹಾಜರಾಗಬೇಕು, ವಕೀಲರೊಂದಿಗೆ ಹಾಜರಾಗಬೇಕು. ಈ ಸಂದರ್ಭದಲ್ಲಿ ನಾನು ಆರ್ ಟಿ ಐ ಡಿಯಲ್ಲಿ 60 ಕಮ್ಮಿ ಅಂದರೆ 60 ಲೆಟ್ರ್ ಹಾಕಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆ, ಬಂಟ್ವಾಳ SP, ಪುತ್ತೂರು ಎ ಸಿ ಕಚೇರಿಗೆ. ಬಂಟ್ವಾಳ DYSP ಅವರು ಹೇಳ್ತಾ ಇರೋ ಪ್ರಕಾರ 13 ಪ್ರಕರಣ ಖುಲಾಸೆ ಆಗಿದೆ. ಕಾರಣ ಹೇಳಿದ್ದೀನಲ್ಲ ನಾನು, ಅದರ ದಾಖಲೆ ಕೇಳಿದೆ. ಅವರು ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ಆಗಿಲ್ಲ. ಅಂಥ ಸಂದರ್ಭದಲ್ಲಿ DSP ಅವರೇನೋ ಬೆಳ್ತಂಗಡಿಯ ಸಬ್ ಇನ್ಸ್ಪೆಕ್ಟ್ರ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅಂತ ಕಾಣಿಸ್ಬೋದು. ಅಂಥ ಸಂದರ್ಭದಲ್ಲಿ ಅವರಿಗೆ ಹೇಳುವಾಗ ಅವರು ನ್ಯಾಯಾಲಯಕ್ಕೆ ಇದು ಫಿರ್ಯಾದಿದಾರನು ಹಾಗೂ ಸಾಕ್ಷಿದಾರನು ಕರ್ಕೊಂಡೋಗಿ ಅಲ್ಲಿ ಹಾಜರುಪಡಿಸುವ ವರದಿ, ಅವರಿಂದ ದೂರು ಪಡೆದಿರೋ ಪ್ರತಿ, ಆ ದೂರು ಪ್ರಕಾರ FIR ಆಗಿರುವಂಥದ್ದು. ಇವರಿಗೆ ಈ ದೂರು ಕೊಡಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳುವಾಗ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿರೋದು, ಇದರ ತನಿಖಾ ವರದಿ, ಇದನ್ನೆಲ್ಲ ಕೇಳಿದ್ದೀವಿ. ಇದನ್ನೆಲ್ಲ ಕೇಳ್ತಾ ಇರುವಾಗ ಇವರು ಕೊಡ್ತಾ ಇರೋ ಉತ್ತರ ಒಂದೇ ಉತ್ತರ ಇದೆ ನೋಡಿ. ಯಾರೋ ಒಬ್ಬರು ಇದು ಕಂಟ್ರೋಲ್ ಮಾಡ್ತಾ ಇದ್ದಾರೆ. SP ಅವರಿಗೆ ಕೊಟ್ಟರೆ SP ಅವರು ಅದನ್ನೇ DSPಗೆ ಪುತ್ತೂರವ್ರಿಗೆ ಕಳಿಸಿದ್ದಾರೆ. ಪುತ್ತೂರಲ್ಲಿ ಪುತ್ತೂರು ಎ ಸಿ ಅವರಿಗೆ ಕೇಳಿದರೆ ಎ ಸಿ ಅವರು ಅದನ್ನು ಬೆಳ್ತಂಗಡಿ ಹಾಗೂ DYSP ಬಂಟ್ವಾಳಕ್ಕೆ ಕಳಿಸ್ತಾ ಇದ್ದಾರೆ. ನಾನು ಪುತ್ತೂರು ಎ ಸಿ ಅವರಿಗೆ ಕೇಳಿದ್ದೇನೆ, ಬರೆದಾಕಿರೋದೊಂದು ಇದೆ, ಪಾಯಿಂಟ್ ಇದೆ ಅದರಲ್ಲಿ. ಅಂದರೆ ಬಂಟ್ವಾಳ DYSP ಅವರು ಪುತ್ತೂರು ಎ ಸಿ ಅವರಿಗೆ ನೀಡಿರುವಂಥ ಪತ್ರದ ಪ್ರತಿಗಳಿರೋದು, ಅದರ ಮುಖಾಂತರವಾಗಿ ಈ ನ್ಯಾಯಾಲಯದಿಂದ ಈ ಆದೇಶ ಹೊರಡಿಸಿರೋದು, ಮಹೇಶನ್ನು ಗಡೀಪಾರು ಮಾಡೋ ಆದೇಶ ಹೊರಡಿಸೋದು. ಆವಾಗ ದಾಖಲೆ ಇರಬೇಕಲ್ಲ ಅಲ್ಲಿ. ಅದಕ್ಕೆ ನಾನು ಅಲ್ಲಿ ಇದೇ ಥರನೇ ಕೇಳಿದರೆ ಎ ಸಿ ಕಚೇರಿಯಿಂದ ಹೋಗ್ತಾ ಇದೆ, ಒಂದು ಬಂಟ್ವಾಳಕ್ಕೆ ಹೋಗ್ತಾ ಇದೆ, ಒಂದು ಬೆಳ್ತಂಗಡಿ ಠಾಣೆಗೆ ಹೋಗ್ತಾ ಇದೆ. ಇವತ್ತು ನಾನು ಬೆಳ್ತಂಗಡಿ ಠಾಣೆ ಹೋದೆ. ಅಲ್ಲಿ ಹೋಗುವಾಗ ಅವರ ಪಾಯಿಂಟ್ ಹಾಕಿರೋದು ಏನಂತ ಹೇಳಿದ್ರೆ, ಇದು ಒಂದು ಗಡೀಪಾರು ವಿಷಯದಲ್ಲಿ ಚಾಲ್ತಿಯಲ್ಲಿದೆ ಅಂತ ಈ ಪ್ರಕರಣ. ಇನ್ನೊಂದು ಹೈಕೋರ್ಟಲ್ಲೂ ಈ ಪ್ರಕರಣ ಚಾಲ್ತಿಯಲ್ಲಿದೆ, ಇದರಿಂದ ನಮಗೆ ಕೊಡಲಿಕ್ಕೆ ಆಗಲ್ಲ ಅಂತ. ಆಗ ನಾನು ಕೇಳಿದೆ, ಆ ಥರ ತಾವು ಹೇಳೋದಾದರೆ ಈ 13 ಪ್ರಕರಣದ ದೂರಿನ ಪ್ರತಿ ತಮ್ಮ ಹತ್ರ ಇರಲೇಬೇಕಲ್ಲ. ತಾವು ಕೊಡ್ತಾ ಇರುವ ರೀತಿ ನೋಡಿದ್ರೆ ತಮ್ಮ ಹತ್ರ ಇದ್ದೇ ಇದೆ, ತಮ್ಮ ಕಚೇರಿಯಲ್ಲಿ ಇದೆ. ನಾನು ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ನೀವು ಕೊಡಲೇಬೇಕಾಗತ್ತೆ, ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ, ಇವತ್ತಲ್ಲ ನಾಳೆ ನೀವು ಕೊಡಲೇಬೇಕಂತ ಹೇಳಿದೆ. ನೋಡಿ, ಯಾರ್ದಾದ್ರೂ ಮಾತು ಕೇಳಿ ಕೆಲವರ್ಗದ ಪೊಲೀಸ್ ಅಧಿಕಾರಿಯವರು ಸಿಕ್ಕಾಕಬೇಡಿ. ಯಾರೋ ಮಾಡೋ ಕೆಲಸಕ್ಕೆ ಯಾರೋ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಯಾರ್ಯಾರೋ ಕೈ ಜೋಡಿಸಿ ಈ ಬಡಪಾಯಿ ಕೆಳ ಹಂತದ ಪೊಲೀಸವರನ್ನು ಇಕ್ಕಟ್ಟಿಗೆ ಸಿಕ್ಕಿಸಿ ಹಾಕ್ತಾ ಇದ್ದಾರೆ. ಅದಕ್ಕೊಂದು ಉದಾಹರಣೆ, ನಾನು ಈ ವಿಷಯವನ್ನೇ ಪ್ರಸ್ತಾಪನೆ ಮಾಡಿ ಒಂದು ವಿಡಿಯೋ ಮಾಡಿದೆ. ಬಂಟ್ವಾಳ DYSP ಅವರು ಈ ರೀತಿಯಲ್ಲಿ ಸುಳ್ಳು ಮಾಹಿತಿಯನ್ನು ಎ ಸಿ ಅವರೇ ಕೊಟ್ಟಿದ್ದಾರೆ, ಅದರಿಂದಾಗಿ ಎ ಸಿ ಅವರು ಈ ರೀತಿಯೊಂದು ಆದೇಶ ಮಾಡುವ ಪರಿಸ್ಥಿತಿ ಬಂತಂತ ಈ ಒಂದು ವಿಷಯನ ಪ್ರಸ್ತಾಪನೆ ಮಾಡಿದ್ದಕ್ಕೆ ನನ್ನ ಮೇಲೆ ಸುಮೋಟೋ ಕೇಸ್ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ. ಆ ಪ್ರಕರಣ ದಾಖಲು ಮಾಡಿರೋದು ಬಂಟ್ವಾಳ DYSP ಅವರಲ್ಲ, ಅವರೆಲ್ಲ ದೂರು ಕೊಟ್ಟಿರೋದು. ಅವರು ಕೊಡಿಸಿರೋದು ಬೆಳ್ತಂಗಡಿ ಪೊಲೀಸ್ ಇಲಾಖೆಯ ಒಬ್ಬ ಅಧಿಕಾರಿ ಅಂತ ಕೊಡಿಸಿರೋದು. ಇದು ಬೇಕಿತ್ತಾ? ಈಗ ಯಾರು ಸಿಕ್ಕಾಕಿರೋದು? ನಾಳೆ ಇದೇ ವಾದ ವಿವಾದ ಆಗೇ ಆಗುತ್ತೆ. ಯಾವುದೋ ಪುತ್ತೂರು ಎ ಸಿ ನ್ಯಾಯಾಲಯದಲ್ಲಿ ಇದೇ ಆಗೇ ಆಗುತ್ತೆ 100%. ಇವರು ಈ ಪ್ರಕರಣವನ್ನು ಈ ರೀತಿಯಲ್ಲಿ ಅಂದರೆ ಮಹೇಶ್ ತಿಮ್ರೋಡಿನವರ ರೌಡಿ ಪ್ರವೃತ್ತಿಯಿಂದ ಖುಲಾಸೆಯಾಗಿದೆ ಎಂಬುದಕ್ಕೆ ಕಾರಣ ತೋರಿಸಲೇಬೇಕು.
ಮಹೇಶಣ್ಣವ್ರಿಗೆ ಗಡಿಪಾರು ವಿಷಯದಲ್ಲಿ ಏನೂ ತೊಂದರೆ ಆಗಲ್ಲ. ನ್ಯಾಯಯುತವಾಗಿ ಆ ಮಂಜುನಾಥ ಸ್ವಾಮಿ ಅವರಿಗೆ ಆ ಮಾರ್ಗದರ್ಶನ ಕೊಟ್ಟೇ ಕೊಡ್ತಾರೆ. ಇವರು ಏನೇ ಮಾಡಿದ್ರು ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇವತ್ತು ಈ ಹೋರಾಟಗಾರರ ಶಕ್ತಿಯಾಗಿ ನಿಂತು ಸತ್ಯವನ್ನು ಒಂದೊಂದನ್ನು ಹೊರಗೆ ತರುವ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮಹೇಶನಿಗೆ ಅಂಥ ಒಂದು ಇದು ಬರಲ್ಲ ಅಂತ ನಾವು ಭಾವಿಸ್ತಾ ಇದ್ದೀವಿ. ಆ ಮಂಜುನಾಥ ಸ್ವಾಮಿನ ಕೈ ಬಿಡಲ್ಲ ಅಂತಲೂ ನಾವು ಭಾವಿಸ್ತಾ ಇದ್ದೀವಿ.